ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಉದ್ದೇಶ ಏನಂದರೆ ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ಮಿಂಗಲ್ ಆಗಿ ಆರಾಮಾಗಿರ್ಬೇಕನ್ನುವಂಥ ಉದ್ದೇಶ. ಇವತ್ತು ನಮಗೆ ನಮ್ಮ ಬಯೋಡಾಟಾಗಳೊಂದಿಗೆ ಪ್ರಸ್ತುತ ಒಂದು ಹುಡುಗಿ ಮಾಹಿತಿ ಕಳಿಸಿದ್ದಾರೆ. ಈಕೆ ಹೆಸರು ಬಂದ್ಬಿಟ್ಟು ವೈಶಾಲಿ ಹಿರೇಕೊಪ್ಪ ಅಂತ. ಇವರು ಬಂದ್ಬಿಟ್ಟು ನಾಯಕ್ ಜಾತಿಯ ಒಬ್ಬ ಹುಡುಗಿ ಆಗಿದ್ದು, ಒಬ್ಬ ಒಳ್ಳೆಯ ಮನೆತನದ ಮನೆಯವರ ಮೇಲೆ ಜವಾಬ್ದಾರಿ ಹೊತ್ತುಕೊಂಡು ಸ್ವತಃ ಒಂದು ಕೆಲಸದಲ್ಲಿ ಹೊಂದಾಣಿಕೆಯಿಂದ ಇರತಕ್ಕಂತಹ, ಕಪ್ಪು ಬಣ್ಣನೋ ಕೆಂಪು ಬಣ್ಣನೋ ಮ್ಯಾಟ್ರ್ ಆಗಲ್ಲ, ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಹುಡುಗನ ಅವಶ್ಯಕತೆ ಇದೆ ಈಕೆಗೆ. ಯಾರಿಗೆ? ವೈಶಾಲಿ ಹಿರೇಕೊಪ್ಪ ಅಂತಕ್ಕಂಥವ್ರಿಗೆ. ಅಷ್ಟಕ್ಕೂ ಈ ಒಂದು ವೈಶಾಲಿ ನಾಯಕ್ ಅವ್ರಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ಮ್ಯಾಟ್ರ್ ಹೇಳ್ತೀನಿ. ಅದಕ್ಕೂ ಮುನ್ನ ಈಕೆ ಬಯೋಡಾಟಾ. ಊರು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಹಿರೇಕೊಪ್ಪ ಅಂತ ಒಂದು ಊರು. ರಾಶಿ ವೃಶ್ಚಿಕ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಜ್ಯೇಷ್ಠ ನಕ್ಷತ್ರ. ಉದ್ಯೋಗ ಬಂದ್ಬಿಟ್ಟು ಮಸಾಲೆ ಅಂಗಡಿನಲ್ಲಿ ಲೆಕ್ಕ ಸಹಾಯಕಿ. ಅಂದರೆ ಇವಾಗ ಕರಿತೀವಲ್ಲ ಕಿರಾಣಿ ಅಂಗಡಿ, ಅಲ್ಲಿ ಲೆಕ್ಕ ಎಷ್ಟಾಯಿತು ಎಷ್ಟಿಲ್ಲ ಅಂತ ವ್ಯಾಪಾರ ಅದರಲ್ಲಿ ಸ್ವಲ್ಪ ಮಾಡ್ತಾರೆ. ಅದರಿಂದ ಒಂದು ತಿಂಗಳಿಗೆ 9,000 ರಿಂದ 8,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಹಾಗಂತಂದ್ಬಿಟ್ಟು ಓದಿಲ್ಲ ಅಂತಲ್ಲ, PUC ಓದಿ ನಂತರ ಡಿಗ್ರಿಗೆ ಅಡ್ಮಿಷನ್ ಮಾಡಿ ಸೆಕೆಂಡ್ ಇಯರಲ್ಲೇ ಬಿಟ್ಟಿದ್ದಾರೆ ಈಕೆ. ತಂದೆಯವರು ಮಸಾಲೆ ವ್ಯಾಪಾರ ಆ್ಯಂಡ್ ತಾಯಿಯವರು ಗೃಹಿಣಿಯವರು. ಒಬ್ಬ ಅಕ್ಕನವರ ಮದುವೆಯಾಗಿ ಗಂಡನ ಮನೆಯಲ್ಲಿ ನೆಲೆ ಹೊಂದಿದ್ದಾರೆ. ಸೊ ಒಬ್ಬ ತಮ್ಮ ಇದ್ದಾನೆ, ಅವನು ಬಂದ್ಬಿಟ್ಟು ಬಹುಶಃ PUC ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ತಮ್ಮ ಇದ್ದಾನೆ ಅಂತ ಅಷ್ಟೇ ಕೇಳ್ಪಟ್ಟಿದ್ದೀನಿ. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ಈಕೆದು. ಪ್ರತಿಯೊಂದು ಇನ್ಫಾರ್ಮೇಷನ್ ಇನ್ನೂ ತುಂಬ ಇದೆ, ಬಟ್ ಅದು ಎಲ್ಲಿ ಕೊಡ್ತಾರೆ ಅಂದರೆ Gmail ಕೊಡ್ತಾರೆ ಸ್ನೇಹಿತರೆ, ಅದು ಹೇಳ್ತೀನಿ ನಾನು ಮುಂದೆ. ಆ್ಯಂಡ್ ಈ ವೈಶಾಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ನಂಬರ್ 1 ಒಳ್ಳೆಯ ಒಂದು ಸ್ಟಡಿ ಲೈಫ್ನಲ್ಲಿ ಬಯಸುವಂತಹ ಒಬ್ಬ ಹುಡುಗ ಆಗಿರಬೇಕು. ಜೊತೆಗೆ ಕುಟುಂಬದ ಜವಾಬ್ದಾರಿ ಅರಿತುಕೊಂಡು ಹೋಗಿರ್ತಕ್ಕಂತಹ ಒಬ್ಬ ಹುಡುಗ ಆಗಿರಬೇಕು. ಎಲ್ಡರ್ಸ್ ಹುಡುಗ. ನೀವು ಮನೆಯ ದೊಡ್ಡ ಹುಡುಗನೇ ಆಗಿರಲಿ, ಚಿಕ್ಕ ಹುಡುಗನೇ ಆಗಿರಲಿ, ಬಟ್ ನಿಮ್ಮ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ, ಚಿಕ್ಕ ಮಟ್ಟದಲ್ಲಿ ಇರಬಾರ್ದು. ಆ್ಯಂಡ್ ರೆಂಟ್ ಆಗಿರಲಿ, ಓನ್ ಆಗಿರಲಿ, ಒಂದು ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಮನೆ ಅಥವಾ ಒಂದು ಖಾಲಿ ಜಾಗ, ಅಥವಾ ಅದು ಬಿಟ್ಟರೆ ಒಂದು ಜ್ಞಾನ ಅಥವಾ ಒಂದು ವರ್ಕ್ ಹೊಂದಿರಲೇಬೇಕು. ಬಿಕಾಸ್ ಒಂದು ಮನೆ ನಿಮಗೆ ಇರಲ್ಲ ಅಂತಂದರೆ, ನಾವೆಲ್ಲರೂ ಫ್ಯಾಮಿಲಿ ಒಗ್ಗಟ್ಟಿನ ಇದ್ದೀವಿ, ಇವಾಗಕ್ಕೆ ಮನೆ ಕೇಳೋದು, ಹಂಗಂದರೆ ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ. ಹೌದಾ? ಯಾವಾಗಲೂ ಕೂಡ ಇವತ್ತಿನ ದಿನ ನಾಳೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ. ಸೊ ವೆಹಿಕಲ್ ವಿಚಾರಕ್ಕೆ ಬಂದರೆ ಇವ್ರ ಹತ್ರ 2 ವೆಹಿಕಲ್ ಇದೆ ಸ್ನೇಹಿತರೆ. ಒಂದು ಕಾರ್, ಒಂದು ಬೈಕ್ ಇದೆ. ಅದಕ್ಕೋಸ್ಕರ ನಿಮಗೆ 2 ಓಡಿಸೋದಕ್ಕೆ ಬರಬೇಕು, ಅದರ ಸ್ಕಿಲ್ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಒಂದು ಓದಿರ್ತಕ್ಕಂಥ ನೀವು ನಿಮ್ಮ ಓದಿಗೆ ಜಾಬ್ ಮಾಡಬೇಕು, ಇಲ್ಲಾಂದರೆ ಜೀವನ ಮಾಡೋದಕ್ಕೆ ತಲೆ ಇರಬೇಕು. ಅದೂ ಇಲ್ಲ ಅಂದರೆ ಪ್ರಸ್ತುತ ನೀವು ನನಗೆ ಸಾಕುವಂಥ ಕೆಪಾಸಿಟಿ ಇರಬೇಕು. ಕೆಲಸ ಸಣ್ಣದಾಗಿದ್ದರೂ ಕೂಡ ಸೆಟಲ್ ಆಗುವಂತಹ ಒಬ್ಬ ಹುಡುಗ ಆಗಿದ್ದರೆ, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತಂದರೆ ದಯಮಾಡಿ ನಿಮ್ಮ ಬಯೋಡಾಟಾಗಳನ್ನು, ಸಂಪೂರ್ಣವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ Gmail ID ಅಂದರೆ ವಿಡಿಯೋದ ಕೆಳಗಡೆ ಇಲ್ಲಿ ಕಾಣಿಸ್ತದಲ್ಲ, ಅಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸುವ ಮೂಲಕ ಅವರಿಗೆ ನೀವು ಇಷ್ಟ ಆಗಿದ್ದಾರಲ್ವ ಅಂತ ನೀವು ತಿಳ್ಕೊಳ್ಬೋದು. ಆ್ಯಂಡ್ ಒಂದು ಮಾತು ಹೇಳಿದ್ರಲ್ಲ ಮಧ್ಯದಲ್ಲಿ, ಸೊ ಬೈಕು ಮತ್ತು ಕಾರು ಓಡಿಸೋದಕ್ಕೆ ಕಂಪಲ್ಸರಿ ಬರಬೇಕು ನಿಮಗೆ ಅಂತ ಹೇಳಿದ್ರಲ್ವ. ಸೊ ಅದು ಹೇಳಿರ್ತಕ್ಕಂತಹ ಒಂದು ಉದ್ದೇಶ ಏನಕ್ಕೆ ಅಂದರೆ, ಪ್ರಸ್ತುತ ನೀವು ಇವರೊಂದಿಗೆ ಒಂದು ಸಾಂಸಾರಿಕ ಜೀವನದಲ್ಲಿ ಬಂದಾಗ ಅಥವಾ ಮದುವೆಗೂ ಮುನ್ನ ಅವರಿಗೆ ಇಷ್ಟ ಆಗ್ತೀರ ತುಂಬ. ಆವಾಗ ಏನು ಮಾಡ್ತಾರೆ, ಈ ಒಂದು ಕಾರ್ ತೆಗೆದುಕೊಂಡು ದೂರ ಹೋಗೋಣ ಬಾ, ಬೈಕ್ ತೊಗೊಂಡು ದೂರ ಹೋಗೋಣ ಬಾ ಅಂತ ಅಂದಾಗ, ನನಗೆ ಕಾರು ಬೈಕ್ ಓಡಿಸೋದಕ್ಕೆ ಬರಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಅದು 100% ಲವ್ ಇದ್ದಿದ್ದು 10% ಬಂದುಬಿಡುತ್ತೆ. ಸೊ ಕೆಲವೊಂದಿಷ್ಟು ಜನ ಹಾಗೆ ಇಷ್ಟಪಡ್ತಾರೆ, ಫೀಲ್ ಆಗಬೇಕು, ಎಂಜಾಯ್ ಮಾಡಬೇಕು, ಈ ರೀತಿ ಇಷ್ಟಪಡುವಂತಹ ಒಂದು ಜೆನರೇಷನಲ್ಲಿ ಅದು ಬರಲ್ಲ ಇದು ಬರಲ್ಲ ಅಂದರೆ ಮೂಡಪ್ ಆಗಲ್ವಾ. ಸೊ ಅದಕ್ಕೋಸ್ಕರ ಕಲೀರಿ, ಕಲಿತ್ರೆ ಒಳ್ಳೆಯದು. ಅವ್ರ ಹತ್ರ ಈ ರೀತಿ ಕಾರ್ ಇದೆ ಅಂತೆ. ಈ ಒಂದು ಕಾರಿನ ಡೀಟೇಲ್ಸ್ ಸ್ವಲ್ಪ ತೋರಿಸ್ತೀನಿ. ಇದರ ಇಂಜಿನ್ 180/98 cc ಇಂಜಿನ್ ಮತ್ತು ಡೀಸೆಲ್ ವೇರಿಯಂಟ್ ಆಗಿರೋದು. ಟಾಪ್ ಸ್ಪೀಡ್ ಬಂದರೆ 170 ಮತ್ತು 180 ಟಾಪ್ ಸ್ಪೀಡು. ಮೈಲೇಜಿಂಗ್ ಬಂದರೆ 12 ರಿಂದ 14 ಮೈಲೇಜಿಂಗ್ ಕೊಡ್ತಕ್ಕಂಥದ್ದು ಗಾಡಿ. ಅಂದರೆ 12 ರಿಂದ 14 ಕಿಲೋಮೀಟರ್ ಮೈಲೇಜಿಂಗ್ ಕೊಡುತ್ತೆ. ಮತ್ತು ಒಳ್ಳೆಯ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಆಟೋಮೆಟಿಕ್ ಆಗಿರ್ತಕ್ಕಂಥ ಸಿಸ್ಟಮ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಒಳಗಡೆ 7 ಸೀಟ್ಗಳಿದೆ ಅಂತ ಹೇಳಿದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಇನ್ಫಾರ್ಮೇಷನ್ ಪ್ರಕಾರ ಒಂದು ಫ್ಯಾಮಿಲಿ ಕುಳಿತುಕೊಳ್ಬೋದು ಅಂಥ ಕಾರನ್ನ ಖರೀದಿ ಮಾಡಿದ್ದಾಳೆ ಈಕೆ. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ದುಡ್ಡಿನ ವಿಚಾರಕ್ಕೆ ಹೋಗಲ್ಲ ರೀ,
ಚೆನ್ನಾಗಿರಬೇಕು, ನಾವು ಚಂದವಾಗಿ ಹೋಗಬೇಕು, ಈ ಒಂದು ಮೈಂಡ್ಸೆಟ್ಟಲ್ಲಿ ಹೋಗ್ತಕ್ಕಂಥ ಒಂದು ಹುಡುಗಿ. ಸೊ ಈ ಕಡೆ ಬಂದರೆ ಒಳಗಡೆ ಈ ರೀತಿ ಕಾಣಿಸುತ್ತೆ ನಮಗೆ ಗಾಡಿಯ ಒಂದು ಡೀಟೇಲ್ಸು. ಸೊ ಇದಕ್ಕೆ ತಕ್ಕ ಹಾಗೆ ಸ್ಟೇರಿಂಗ್ ವಿತ್ TVS ಸ್ಪೇಸ್ ಮತ್ತು ಗೇರ್ ಸಿಸ್ಟಮ್ನ ನೋಡ್ತಾ ಇದ್ವಿ. ಸಿಸ್ಟಮ್ ಚೆನ್ನಾಗಿದೆ. ಸೊ ಯಾಕಂದರೆ ಒಂದು ಗಾಡಿಯಲ್ಲಿ ಕುಳಿತುಕೊಂಡು ಇದ್ದೇ ನಮಗೆ ಸರಿ ಅನಿಸಿಲ್ಲ ಅಂದರೆ ಮೂಡ್ ಆಫ್ ಆಗಿಬಿಡುತ್ತೆ. ಫೀಲ್ ಕೊಡಬೇಕು. ಇಲ್ಲಿಂದ ಒಂದು TV ಸ್ಪೇಸಲ್ಲಿ ಒಂದು ಯಾವುದಾದ್ರೂ TV ಆನ್ ಮಾಡಿದ್ವಿ ಅಂದರೆ ಸೊ ನಮಗೆ ಫೀಲ್ ಕೊಟ್ಟು ಅದರ ಪ್ರಕಾರ ಸಾಂಗಲ್ಲಿ ಸ್ಟ್ರಾಂಗಾಗಿ ಹೋಗ್ಬೋದು. ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ, ಅಫ್ಕೋರ್ಸ್ ಒಂದು ಸಿಸ್ಟಮ್ಮು ಮತ್ತು ಇದರಲ್ಲಿ ಏರ್ ಬ್ಯಾಗ್ ಇಲ್ಲಿಂದ ಆನ್ ಆಗುತ್ತೆ ಮತ್ತು AC ಇದೆ ಸ್ನೇಹಿತರೆ, ಆಲ್ ರೌಂಡರ್ AC, ಏರ್ ಬ್ಯಾಗ್, ಡೀಸೆಲ್ ವೇರಿಯಂಟ್ ಎಲ್ಲ ರೀತಿಯಲ್ಲೂ ಸಖತ್ತಾಗಿದೆ. ಸೊ ಗಾಡಿಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನ ನಾನು ಕೊಡೋಕ್ಕೆ ಹೋಗಲ್ಲ, ಎಲ್ಲ ನಿಮಗೆ ತಿಳ್ಕೊಂಬಿಡಿ. ಬಟ್ ಅವರ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಇರ್ತಕ್ಕಂಥ Gmail ID ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ, ಮತ್ತೆ ಸಿಗ್ತೀನಿ, ಬಾಯ್.